ರಾಜ್ಯ ಸಚಿವ ಸಂಪುಟದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇಸರ ಉಂಟು ಮಾಡಿದೆ ಎಂದು ಕಾಂಗ್ರೆಸ್ ವಿರುದ್ಧ ಯುವ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಬಿಡಿ ಇನಾಮದಾರ್ ಕಿಡಿಕಾರಿದರು. ಇಂಡಿ ನಗರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಬಲಿಷ್ಠ ನಾಯಕರಾಗಿದ್ದು ಪಕ್ಷ ಸಂಘಟನೆ ಹಾಗೂ ಚುನಾವಣೆ ಕಾರ್ಯಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸುವ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಿದ ನಾಯಕ ಜಮೀರ್ ಅಹಮದ್ ಖಾನ್ ಅವರು. ರಾಜ್ಯದ ಮುಸ್ಲಿಮರನ್ನು ಒಂದೇ ವೇದಿಕೆಯಲ್ಲಿ ತರುವಲ್ಲಿ ಅವರ ಪಾತ್ರ ಅತ್ಯಂತ ದೊಡ್ಡದು. ಇಂಥ ನಾಯಕರಿಗೆ ಸಚಿವ ಸ್ಥಾನ ಸಿಗದಿರುವುದು ಎಲ್ಲರಿಗೂ ನೋವು ತಂದಿದೆ ಎಂದರು. ಜಮೀರ್ ಅಹಮದ್ ಖಾನ್ ಅವರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲದೆ ರಾಜ್ಯದ ಅಭಿವೃದ್ಧಿಗೂ ಮಹತ್ವದಾಗಿದೆ. ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವುದು ಬೇಸರದ ಸಂಗತಿಯಾಗಿದೆ. ಜಮೀರ್ ಅಹಮದ್ ಖಾನ್ ಅವರ ಸೇವೆ ಮತ್ತು ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಒಂದು ವೇಳೆ ನಿರಾಸೆ ಮೂಡಿಸಿದರೆ ಉಗ್ರವಾದ ಪ್ರತಿಭಟನೆ ಇಡೀ ರಾಜ್ಯದಂತ ಮಾಡಬೇಕಾಗಿತ್ತೆಂದು ಎಚ್ಚರಿಕೆ ನೀಡಿದರು. ನಮ್ಮ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ಅಸ್ಸಲಾಮ್ ಅಲೈಕುಂ. ಇವತ್ತು ನಾನು ಕೆಲವೊಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಬಯಸುತ್ತೇನೆ. ಅದು ಏನೆಂದರೆ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಾವು ಎಲ್ಲ ಮುಸ್ಲಿಂ ಸಮಾಜದವರು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಮ್ಮೆ ಪಡ್ತೇವೆ ಮತ್ತು ಅವರಿಗೆ ಸಾಥನ್ನು ಅವರು ನಿಭಾಯಿಸಿದ್ದೇವೆ. ಆದರೂ ಕೂಡ ಅವರು ಇವತ್ತು ಒಂದು ದುರ್ಲಕ್ಷ್ಯದ ಕೆಲಸ ಮಾಡಿದ್ದಾರೆ. ಅದು ಏನೆಂದರೆ, ನಮ್ಮ ಮೆಚ್ಚಿನ ನಾಯಕರಾದ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಅವರು ಕಮಿಟಿಯಿಂದ ತನ್ನ ಸರ್ಕಾರದಿಂದ ಅವರಿಗೆ ದುರುದ್ದೇಶ ಮಾಡಿದ್ದಾರೆ. ಅದು ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ. ಒಂದು ವೇಳೆ ಮತ್ತೊಮ್ಮೆ ಅವರಿಗೆ ಯಾವುದೇ ದೊಡ್ಡ ಸ್ಥಾನ ಕೊಟ್ಟಿಲ್ಲ ಅಂದರೆ ಈ ಕರ್ನಾಟಕದಲ್ಲಿ ಎಲ್ಲ ಮುಸ್ಲಿಮರು ಕೂಡಿ ನಾವು ಒಂದು ಯಾವುದೇ ಪ್ರತಿಭಟನೆ ಮಾಡಿ, ಉಗ್ರವಾದ ಪ್ರತಿಭಟನೆ ಮಾಡಿ ನಾವು ಕಾಂಗ್ರೆಸ್ಸಕ್ಕೆ ಅಡ್ಡಿ ಹಾಕ್ತೀವಿ. ಇದು ನಮ್ಮ ಉದ್ದೇಶ ತಿಳಿರಿ ಅಥವಾ ನಮ್ಮ ಸಿಟ್ಟು ತಿಳಿರಿ ಅಥವಾ ನಮಗೆ ಬಂದಂಥ ಈ ಕಾಂಗ್ರೆಸ್ ಮೇಲೆ ಭಾಳ ಕೋಪ ಇದೆ. ಯಾಕಂದರೆ ಇನ್ನೂವರೆಗೂ ನಾವು ಕಾಂಗ್ರೆಸ್ಸಕ್ಕೆ ಭಾಳ ಸಪೋರ್ಟ್ ಮಾಡಿದ್ದೆವು. ಪ್ರತ್ಯೇಕ ಹಳ್ಳಿಗಳಲ್ಲಿ ಆಗಲಿ ಅಥವಾ ತಾಲೂಕುಗಳಲ್ಲಿ ಆಗಲಿ ಜಿಲ್ಲಾಗಳಲ್ಲಿ ಆಗಲಿ ಯಾವಾಗಲೂ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ಸಕ್ಕೆ ಒಂದು ಹುಚ್ಚುತನ ಹುಟ್ಟಿದೆ. ಅದು ಏನೆಂದರೆ, ಮುಸ್ಲಿಮರು ಬರೀ ಕಾಂಗ್ರೆಸ್ ಮ್ಯಾಗೆ ಇದ್ದಾರೆ, ಮುಸ್ಲಿಮರು ಬರೀ ಕಾಂಗ್ರೆಸ್ಸದ ಪರವಾಗಿ ಇರ್ತಾರೆ ಅನ್ನೋದು ಒಂದು ತಪ್ಪ ಕಲ್ಪನೆ ಅವರಿಗೆ ಆಗಿದೆ. ಇದು ಹಿಂದೂ ಮುಸ್ಲಿಂ ಅನ್ನುವ ರಾಜನೀತಿ ನಮಗೆ ಬೇಕಾಗಿಲ್ಲ. ನಾವು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಒಳ್ಳೆಯದಿಂದಲೇ ಇದ್ದೆವು. ಆದರೂ ಕೂಡ ಒಂದು ಭಯ ಹುಟ್ಟಿಸಿ ಇದು ನಮ್ಗೆ ಕಾಂಗ್ರೆಸ್ಗೆ ಬರಬೇಕಂತ ಇವರು ವಿಚಾರ ಇದೆ. ಇನ್ನು ಮುಂದೆ ನಾವು ಯಾರ ಮಾತು ಕೇಳುವುದಿಲ್ಲ, ಯಾರಿಗೆ ಅಂಜುವುದಿಲ್ಲ. ನಮ್ಮ ಹಣಿಬರ ನಾವು ಸ್ವತಃ ನಿರ್ಧರಿಸುತ್ತೇವೆ ಅಂತ ನಾನು ನನ್ನ ಮನಸ್ಸಿನಿಂದ ಹೇಳುತ್ತೇನೆ. ಇದು ನನ್ನ ವಿಚಾರ. ಆದರೆ ನಾನು ಎಲ್ಲ ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆ ಹಾಗೂ ನಮ್ಮ ಹಿಂದೂ ಬಾಂಧವರಿಗೂ ಕೂಡ ಇದು ವಿನಂತಿ ಮಾಡುತ್ತೇನೆ. ಎಲ್ಲರೂ ಕೂಡಿ ನಮ್ಮ ಜಮೀರ್ ಅಹಮದ್ ಖಾನ್ ಎಲ್ಲರ ಮೆಚ್ಚಿನ ನಾಯಕರು. ಅವರು ಯಾವಾಗಲೂ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿಲ್ಲ. ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದಾರೆ, ಎಲ್ಲರ ಜೊತೆ ದೋಸ್ತಿ ಮಾಡ್ತಾರೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಆದರೂ ಕೂಡ ಅವ್ರದ್ದು ಯಾವುದೇ ಒಂದು ತಪ್ಪಿದ್ದರೂ ಅವರಿಗೆ ಈ ಥರ ಮರ್ಯಾದೆ ಕೊಡಲಾರ್ದೆ ಅವರಿಗೆ ತನ್ನ ಇದರಿಂದ ಹೊರಗೆ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗೆ ಮಾಡಬೇಕು ಅಥವಾ ಅವರ ಸ್ಥಾನದಿಂದ ಅವರಿಗೆ ಉಚ್ಚಾಟನೆ ಮಾಡಬೇಕು. ಇದು ಕಾಂಗ್ರೆಸ್ಸಿಗೆ ಶೋಭೆ ಅನಿಸುವುದಿಲ್ಲ. ನಾನು ಸಿದ್ದರಾಮಯ್ಯ ಸರ್ ಅವರಿಗೆ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ, ಯಾರೇ ನಮ್ಮ ಕಾಂಗ್ರೆಸ್ದವರಾಗಲಿ ಅವರಿಗೆ ಎಲ್ಲರಿಗೂ ವಿನಂತಿ ಮಾಡುತ್ತೇನೆ, ಜಲ್ದಿ ಅತಿ ಶೀಘ್ರದಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡಬೇಕು, ಒಂದು ಸಚಿವ ಸ್ಥಾನ ಕೊಡಬೇಕು ಅಥವಾ ಮಂತ್ರಿ ಸ್ಥಾನ ಕೊಡಬೇಕು, ಏನೇ ಕೊಡಬೇಕು. ಇಲ್ಲ ಅಂದರೆ ನಾವು ಪೂರಾ ಕರ್ನಾಟಕದಲ್ಲಿ ಒಂದು ಹೋರಾಟ ಮಾಡುತ್ತೇವೆ ಮತ್ತು ಅದು ಉಗ್ರವಾದ ಹೋರಾಟ ಆಗುತ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ಳುತ್ತೇನೆ. ನಾನು ಯುವ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಮಿಟಿಯ ಫೌಂಡರ್ ಮತ್ತು ಅಧ್ಯಕ್ಷ ಬಂದಗಿ ಸಾಬ್ ಇನಾಮದಾರ್. ಸಾವಿರ ಸುದ್ದಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ
ಸರ್ಕಾರದ ನಿರ್ಧಾರವಿರಲಿ. ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ.